ಹಾಯ್ ಹಲೋ ನಮಸ್ತೆ. ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು. ಸೊ ಇಲ್ಲಿ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವತ್ತು ಬಂದುಬಿಟ್ಟು ಭಾಳಷ್ಟು ಮಂಜು ಬಿದ್ದಿತ್ತು. ಸೊ ಅದೇ ಕಾರಣಕ್ಕೋಸ್ಕರ ಮದ್ದೊಡೆಯನ್ನಂತ ಹೋಗಿದ್ವಿ ಮಾರ್ನಿಂಗು. ಸೊ ಮಂಜು ಜಾಸ್ತಿ ಇರೋದ್ರಿಂದ, ಅದರಿಂದ ಇಬ್ಬನಿ ಕೂಡ ಇರೋದ್ರಿಂದ ಸಿಂಪಡಣೆ ಮಾಡೋದು ವೇಸ್ಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಮತ್ತೆ ಹಿಂದಕ್ಕೆ ಬಂದಿದ್ವಿ. ಸೊ ನೋಡ್ರಿ ಯಾವ ರೀತಿ ಇದೆ. ಸೊ ಈ ರೀತಿ ಇದ್ದರೆ ಭಾಳ ಪ್ರಾಬ್ಲಮ್ ಆಗುತ್ತೆ, ಗಿಡಕ್ಕೆ ಕಾಪು ಕತ್ತರಿಸಿ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದ್ರ ಜೊತೆನೇ ಇವತ್ತು ನಾವು ಆ್ಯಕ್ಟಿವಾ ಸಾಯಿಲ್, ಆ್ಯಕ್ಟಿವಾ ಪ್ರೊಟೆಕ್ಟ್, ಆ್ಯಕ್ಟಿವಾ ಕಿಲ್ಲರ್ ಅಂತೇಳಿ 3 ಮದ್ದನ್ನು ಸಿಂಪಡಣೆ ಮಾಡ್ತಾ ಇದ್ದೀವಿ. ಇದು ಏನು ಕೆಲಸ ಮಾಡುತ್ತೆ ಮತ್ತು ಯಾವ ಕಾರಣಕ್ಕೋಸ್ಕರ ಸಿಂಪಡಣೆ ಮಾಡಿದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡಿದ್ರಿ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಆ್ಯಕ್ಟಿವಾ ಸಾಯಿಲ್, ಆ್ಯಕ್ಟಿವಾ ಕಿಲ್ಲರ್ ಅಂದರೆ ಆ್ಯಕ್ಟಿವಾ ಪ್ರೊಟೆಕ್ಟ್, ಈ 3 ಬಂದ್ಬಿಟ್ಟು ಗಿಡದಲ್ಲಿರ್ತಕ್ಕ ಆ್ಯಕ್ಟಿವಾ ಸಾಯಿಲ್ ಒಂದೊಂದು ರೀತಿ ಕೆಲಸ ಮಾಡುತ್ತೆ. ಗಿಡದ ಬೆಳವಣಿಗೆಗಷ್ಟು ಭಾಳಷ್ಟು ಹೆಲ್ಪ್ ಮಾಡುತ್ತೆ. ತ್ರಿಪ್ಸ್ ಬರಲ್ಲ. ಸೊ ಮೈಟ್ಸ್ ಆಗಿರ್ಬೋದು, ಅದ್ರ ಜೊತೆ ಬಿಳಿ ದೋಮಗಳಾಗಿರ್ಬೋದು, ಮತ್ತು ಗೋಪಿಗಳಾಗಿರ್ಬೋದು, ಈ ರೀತಿ ಇದ್ದರೆ ಹುಳಗಳನ್ನಾಗಿರ್ಬೋದು, ಇದನ್ನೆಲ್ಲ ಆ್ಯಕ್ಟಿವಾ ಕಿಲ್ಲರ್ ಕೆಲಸ ಮಾಡುತ್ತೆ. ಇದರಲ್ಲಿ 3 ಇದೆ ನೋಡಿ: ಆ್ಯಕ್ಟಿವಾ ಸಾಯಿಲು, ಆ್ಯಕ್ಟಿವಾ ಪ್ರೊಟೆಕ್ಟು, ಆ್ಯಕ್ಟಿವಾ ಕಿಲ್ಲರ್. ಆ್ಯಕ್ಟಿವಾ ಕಿಲ್ಲರ್ ಬಂದ್ಬಿಟ್ಟು ಏನೇ ಒಂದು ಸಣ್ಣ ಹುಳ ಇದ್ದರೂ ಕೂಡ ಮೈಟ್ಸು ಮತ್ತು ಬಿಳಿ ದೋಮಕ್ಕೂ ಗೋಪಿಗೂ ಕೆಲಸ ಮಾಡುತ್ತೆ ಆ್ಯಕ್ಟಿವಾ ಕಿಲ್ಲರ್. ಓಕೆ. ಇನ್ನು ಆ್ಯಕ್ಟಿವಾ ಪ್ರೊಟೆಕ್ಟ್ ಬಂದ್ಬಿಟ್ಟು ಗಿಡನ ಪ್ರೊಟೆಕ್ಟ್ ಅಂದರೆ ರಕ್ಷಣೆ ಮಾಡುತ್ತೆ. ಗಿಡದಲ್ಲಿರ್ತಕ್ಕಂಥ ತೇವಾಂಶ ಅಂದರೆ ನಾವೇನು ಪೋಷಕಾಂಶ ಇರುತ್ತಲ್ಲ ಅದನ್ನೆಲ್ಲ ಹೀರ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೋದ್ರ ಜೊತೆಗೆ ಗಿಡನ ಅಂದರೆ ಕರ್ರಗಿಡಕ್ಕೆ ಹೆಲ್ಪ್ ಮಾಡುತ್ತೆ. ಗಿಡದ ನ್ಯೂಟ್ರಿಯೆಂಟ್ಸ್ನ ಹೀರ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ. ಇದೇ ರೀತಿ ಆ್ಯಕ್ಟಿವ್ ಪ್ರೊಟೆಕ್ಟ್ ಗಿಡಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅದ್ರ ಜೊತೆ ಇನ್ನೊಂದು ಆ್ಯಕ್ಟಿವಾ ಸಾಯಿಲ್. ಸೊ ಆ್ಯಕ್ಟಿವಾ ಸಾಯಿಲ್ ಏನು ಮಾಡುತ್ತಪ್ಪ ಅಂದ್ರೆ ಗಿಡದಲ್ಲಿರ್ತಕ್ಕಂಥ ಅಂಶವನ್ನು ಚೆನ್ನಾಗಿ ಬೇರಿಂದ ಹೀರ್ಕೊಳ್ಳೋಷ್ಟು ಸ್ವಲ್ಪ ಕೆಪಾಸಿಟಿ ಇರೋದ್ರಿಂದ ಗಿಡದ ಮೂಲೆಗೂ ಅದರ ಪೋಷಕಾಂಶಗಳಾಗಿರ್ಬೋದು, ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ತಲುಪಿಸುತ್ತೆ. ಸೊ ಈ 3ನ್ನ ನಾವು ಅಟ್ ಎ ಟೈಮ್ ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಗಿಡದ ಬೆಳವಣಿಗೆ ಆಟೋಮೆಟಿಕ್ ಗ್ರೋತ್ ಆಗುತ್ತೆ, ಆಟೋಮೆಟಿಕ್ ಚಿಗುರು ಬರುತ್ತೆ, ಆಟೋಮೆಟಿಕ್ ಕಾಪು ಸೆಟ್ ಆಗುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ಭಾಳಷ್ಟು ಜನ ಸಿಂಪಡಣೆ ಮಾಡಿದ್ದಾರೆ. ನೀವು ಫೇಸ್ಬುಕ್ ವಿಡಿಯೋದಲ್ಲಿ ಕೂಡ ನೋಡಿರ್ತೀರ, ರೈತರು ಹೊಡೆದ ಮೇಲೆ ಯಾವ ರೀತಿ ಹೊಲ ಬಂದಿದೆ ಅಂತೇಳಿ ರಿಸಲ್ಟ್ ವಿಡಿಯೋ ಕೂಡ ಬಿಟ್ಟಿದ್ರು. ಸೊ ಅದನ್ನು ನೋಡಿ ನಾವು ಸಿಂಪಡಣೆ ಮಾಡ್ತಾ ಇದ್ದೀವಿ. ಯಾಕಂದರೆ ಆಲ್ರೆಡಿ ನಾವು ಈ 4 ಎಕರೆ 5531 ಮೆಣಸಿನಕಾಯಿ ಆಲ್ರೆಡಿ ಹರಿದಿರೋದ್ರಿಂದ ಮತ್ತೆ ನಾವು ರೋಬೋ ಹೊಡೆದಿದ್ವಿ ಸ್ವರದ ಮೇಲೆ. ಸೊ ರೋಬೋ ಕೂಡ ಚೆನ್ನಾಗಿ ಕೆಲಸ ಮಾಡಿದೆ. ಅದ್ರ ರೋಬೋ ಮೂಲಕ ಏನಿಲ್ಲ ಅಂದರೂ ಒಂದು ಸ್ವಲ್ಪ ಗಿಡಕ್ಕೆ 1-2 ಪ್ರತಿಯೊಂದು ಗಿಡದಲ್ಲೂ ಹೂವು ನಾವು ನೋಡ್ತಾ ಇದ್ದೀವಿ. ಅಂದರೆ ರೋಬೋನ ಸಿಂಪಡಣೆ ಮಾಡಿದ ಮೇಲೆ ಚೆನ್ನಾಗಿ ಕೆಲಸ ಮಾಡಿದೆ ರೋಬೋ. ಓಕೆ. ಆ ರೋಬೋ ಹೊಡೆದ ನಂತರ ಮತ್ತೆ ನಾವು ಈಗೇನು ಮಾಡ್ತಾ ಇದ್ದೀವಿ ಅಂದರೆ ಆ್ಯಕ್ಟಿವಾ ಸಾಯಿಲ್, ಆ್ಯಕ್ಟಿವಾ ಕಿಲ್ಲರ್ ಮತ್ತು ಆ್ಯಕ್ಟಿವಾ ಪ್ರೊಟೆಕ್ಟ್, ಈ 3ನ್ನ ಸಿಂಪಡಣೆ ಮಾಡ್ತಾ ಇದ್ದೀವಿ. ಓಕೆ. ಈ 3ನ್ನ ಸಿಂಪಡಣೆ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಗಿಡದ ಬೆಳವಣಿಗೆ ಆಟೋಮೆಟಿಕ್ ಆಗಿ ಕೆಲಸ ಮಾಡುತ್ತೆ. ಸೊ ನಾವು ಈ ಮೂರು ಏನೇನು ಕೆಲಸ ಮಾಡುತ್ತೆ ಅಂತ ಹೇಳಿದ್ದೀನಿ. ಸೊ ಈ 3 ಅಟ್ ಎ ಟೈಮ್ ನಾವು ಗಿಡಕ್ಕೆ ಕೊಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಆಲ್ರೆಡಿ ತೇವಾಂಶ ಇರೋದ್ರಿಂದ ಏನಾಗುತ್ತೆ, ತೇವಾಂಶ ನಾವು ನೀರು ಮಾಡಿದ್ದೀವಿ. ಸೊ ನೀರು ಮಾಡಿದ ಮೇಲೆ ಸಿಂಪಡಣೆ ಮಾಡಿದಾಗ ಏನಾಗುತ್ತೆ ಅಂದರೆ ಗಿಡಕ್ಕೆ ಒಂಥರ ಬೂಸ್ಟ್ ಕೊಟ್ಟಂಗೆ ಆಗುತ್ತೆ, ಬೇಗ ಬೆಳವಣಿಗೆ ಆಗುತ್ತೆ, ಬೇಗ ಗ್ರೋತ್ ಆಗುತ್ತೆ, ಚೆನ್ನಾಗಿ ಕಾಪ್ ಸೆಟ್ ಆಗುತ್ತೆ. ಸೊ ಈ ಉದ್ದೇಶಕ್ಕೋಸ್ಕರ ನಾವು ಈ 3ನ್ನ ಇವತ್ತು ಸಿಂಪಡಣೆ ಮಾಡಿದ್ದೀವಿ. ಓಕೆನಾ. ಮತ್ತೆ ಇನ್ನೇನಪ್ಪ ವಿಷಯ ಹೇಳ್ಬೇಕಂದ್ರೆ ಈ ವರ್ಷ ಮಾರ್ಕೆಟು ಸ್ವಲ್ಪ ರೈತರ ಕೈಯಾಗಿರುತ್ತೆ. ಯಾಕಂದರೆ ಮೆಣಸಿನಕಾಯಿ ರೇಟು ಜಾಸ್ತಿ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ಮಾರ್ಕೆಟಲ್ಲಿ ಕಾಯಿಗಳ ಡಿಮ್ಯಾಂಡ್, ಕ್ವಾಲಿಟಿ ಯಾರ ಹೊಲದಲ್ಲಿ ಕ್ವಾಲಿಟಿ ಕಾಯಿ ಯಾವ ರೈತನ ಹತ್ರ ಇರ್ತಾವೋ ಅವರಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಈ ವರ್ಷ ಡೆಬ್ಬೆ ಆಗಿರ್ಬೋದು, ಕಡ್ಡೆ ಆಗಿರ್ಬೋದು, 5531 ಆಗಿರ್ಬೋದು, ರುದ್ರಬ್ಯಾಡಿ ಆಗಿರ್ಬೋದು. ಸೊ ರುದ್ರಬ್ಯಾಡಿಗೆ ಕೂಡ 21,000, 22,000, 18,000ರಿಂದ 19,000, 25,000 ಅದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾ ಇದೆ. ಸೊ ಯಾರ ಕಾಯಿ ಕ್ವಾಲಿಟಿ ಇರುತ್ತೋ ಈ ವರ್ಷ ಅವರು ಜಾಸ್ತಿ ರೇಟ್ ಸಿಗೋಂಥ ಚಾನ್ಸ್ ಭಾಳ ಇದೆ. ಯಾಕಂದರೆ ಮಾರ್ಕೆಟಲ್ಲಿ ಕ್ವಾಲಿಟಿ ಕಡಿಮೆ ಇರುತ್ತೆ, ಕ್ವಾಂಟಿಟಿ ಜಾಸ್ತಿ ಇರ್ಬೋದು, ಬಟ್ ಕ್ವಾಲಿಟಿ ಕಾಯಿಗಳು ಕಡಿಮೆ ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ ಯಾರ ಕ್ವಾಲಿಟಿ ಚೆನ್ನಾಗಿದೆಯೋ ಅವ್ರದ್ದೇ ಈ ವರ್ಷ ಮಾರ್ಕೆಟ್ ಜಾಸ್ತಿ ಹೋಗುತ್ತೆ, ರೇಟ್ ಕೂಡ ಜಾಸ್ತಿ ಹೋಗುತ್ತೆ ಅಂತ ಹೇಳ್ತಾ ಇಷ್ಟಪಡ್ತೀನಿ. ಯಾಕಂದರೆ ಮಾರ್ಕೆಟ್ ಎಲ್ಲ ಇರೋದು ಕೂಡ ಅದೇ ರೀತಿ ಇರೋದು. ಈ ರೀಸೆಂಟಾಗಿ 1 ವಾರದಿಂದ ಮೋಡ ಮುಚ್ಚಿದ ವಾತಾವರಣ ಇರೋದ್ರಿಂದ ಚೆನ್ನಾಗಿರ್ತಕ್ಕಂಥ ಕಾಯಿ ಕೂಡ, ಒಣಗಿರ್ತಕ್ಕಂಥ ಕಾಯಿ ಕೂಡ ಮಾರ್ಕೆಟಲ್ಲಿ ಹೋದಾಗ ಏನಾಗುತ್ತಪ್ಪ ಅಂದರೆ ಸ್ವಲ್ಪ ತೇವಾಂಶ ಭರಿತ ಕಾಯಿ ನೋಡ್ದಂಗೆ ಆಗುತ್ತೆ ಅವ್ರಿಗೆ. ಸೊ ಆ ಉದ್ದೇಶಕ್ಕೋಸ್ಕರ ಮಾರ್ಕೆಟ್ ಸ್ವಲ್ಪ ರೇಟ್ ಡೌನ್ ಆಗಿದೆ. ಸೊ ಮುಂದಿನ ಮಾರ್ಕೆಟ್ಗಳಲ್ಲೂ ಕೂಡ ರೇಟ್ ಜಾಸ್ತಿ ಆಗೋ ಚಾನ್ಸಸ್ 100ಕ್ಕೆ 100% ಇದೆ. ಯಾಕಂದರೆ ಕ್ವಾಲಿಟಿ ಮೇಲೆ ಕಾಯಿ ಡಿಪೆಂಡ್ ಮಾಡ್ತಾರೆ. ಸೊ ಅದೇ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿ ಏನು ಮಾಡ್ತಿದ್ವೋ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇವಾಗಿಂದ. ಸೊ ಅದೇ ಉದ್ದೇಶಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನಾವು ಇವತ್ತು ಆ್ಯಕ್ಟಿವಾ ಸಾಯಿಲ್, ಆ್ಯಕ್ಟಿವಾ ಪ್ರೊಟೆಕ್ಟ್, ಆ್ಯಕ್ಟಿವಾ ಕಿಲ್ಲರ್ ಈ 3ನ್ನ ಚೆನ್ನಾಗಿ ಗಿಡ ಗ್ರೋತ್ ಬರಲಿಕ್ಕೆ, ಮುದುರು ಬಿಡಲಿಕ್ಕೆ ಮತ್ತು ಹೂವು ಬಿಟ್ಟು ಕಾಪ್ ಸೆಟ್ ಆಗೋದಕ್ಕೆ ಸಿಂಪಡಣೆ ಮಾಡಿದ್ದೀವಿ. ಓಕೆನಾ.
ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಮರದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.